ವಾತಾವರಣದಲ್ಲಿ ಬೆವರಿದ ಹಾಗೆ ಕಾಣ್ತದೆ. ಇಲ್ಲ, ಬೆವರ್ಲಿಲ್ಲ. ಈ ಲೋಕದಲ್ಲಿ ಬೆವರೇ ಇಲ್ಲ. ಹೌದೌದು. ಆದರೂ ಏನು ಸುರು ಬಿಡ್ತಾ ಇತ್ತು. ಹೆದರಿಕೆಯಲ್ಲಿ ಕಂಪಿಸ್ತಾ ಇತ್ತು. ಏನು ಹೆದರಿಕೆ ನಾನಿರುವಾಗ? ಅಯ್ಯೋ, ನೀವಿರುವಾಗ ಹೆದರಿಕೆ ಇಲ್ಲ. ಅಲ್ಲ, ನಾನು ಇರುವಾಗಲೇ ಹೆದರಿಕೆ ಅಂತ ಹೇಳ್ಬೇಡೇನು? ಅಲ್ಲ ಅಲ್ಲ ಅಲ್ಲ, ಹಾಗಲ್ಲ. ಮತ್ತೆ ಹೇಗೆ? ಬರ್ಲಿಕ್ಕೆ ವಿಷಯ ಉಂಟು. ವಿಷಯ ಇದ್ರೆ ಹೇಳು. ವಂದಿಸಿಕೊಳ್ತಾ ಇದ್ದೇವೆ. ಅದಕ್ಕಾಗಿ ಬಂದದ್ದ? ಅಲ್ಲ, ಮತ್ತೆ ಬಂದದ್ದಕ್ಕೆ ವಂದಿಸಿ. ಒಂದಿರಲಿ. ಅಲ್ಲ, ಒಂದಿರ್ಲಿ ಅಂತಲ್ಲ, ಆರಂಭಿಸುವುದಕ್ಕಿಂತ ಮೊದಲೊಂದು. ಮೊದಲಾಗಿ ನಿಮ್ಮ ಪಾದಗಳಿಗೆ ವಂದಿಸಿದ್ದೇನೆ ಅಂತ ಹೇಳದೇ ಇದ್ರೆ ಕೆಲವು ಸಲ ಮಾತೆ ಹೊರಡುವುದು. ಹೌದು, ಪ್ರತಿ ಸಲ ಹೇಳುವಾಗಲೂ ಮೊದಲಾಗಿ. ಆದ್ರೆ ಇಲ್ಲಿಗೆ ಬಂದ ಮೇಲೆ ವಂದಿಸದೆ ಆರಂಭಿಸಿದ್ರೆ ನನ್ನ ತಪ್ಪಾಗುತ್ತದೆ. ಅದೌದು. ಎಂದಿನಂತೆ ಇಂದು ಕೂಡ ನಾನು ನನ್ನದಂತ ಕರ್ತವ್ಯದಲ್ಲಿ ನಿರತರಾಗಿದ್ದೆ. ಎಂದಿನಂತೆ ಇಂದು ಕೂಡ ಅಂತ ಆದ್ರೆ ಕರ್ತವ್ಯ ಅಂತ ಹೇಳ್ಬೇಕಂತ ಇಲ್ಲ, ಎಂತದ್ದು ಇಲ್ಲ. ಹೌದು, ಅಲ್ಲ, ಯಾವಾಗ್ಲೂ ಮಾಡ್ತೇನೆ. ಇವತ್ತೇನು ಹೊಸತುಂಟು ಅಂತ ಕಾಣುತ್ತದೆ, ಅಲ್ಲದಿದ್ರೆ ಇಲ್ಲಿಗೆ ಯಾಕೆ ಬರಬೇಕು? ಹೌದು, ಅಲ್ವಾ? ಎಂದಿನ ಹಾಗಿರ್ಲಿ ಅಂತೂ ದ್ವಾರಪಾಲಕನಾಗಿದ್ದೆ. ಹೌದು, ಎಂದಿನ ಹಾಗೆ ಇಂದಿರ್ಲಿಲ್ಲ. ನೀನಾ? ಅಲ್ಲ, ನಾನು ಇರ್ತೇನೆ. ನಾನು ನನ್ನ ಕರ್ತವ್ಯದಲ್ಲಿ ಹೆಚ್ಚು ಕಡಿಮೆ ಮಾಡುವುದಿಲ್ಲ. ನಾನು ಎಂದಿನ ಹಾಗೆ ಇದ್ದೆ. ಆದ್ರೆ ನೋಡುವಾಗ ಒಬ್ಬರಲ್ಲ, ಇಬ್ಬರಲ್ಲ, ನನಗೆ ಯಾರು ಕಾಣುವುದಿಲ್ಲ. ಸಾವಿರ ಗಟ್ಟಲೆ. ಅದೆಲ್ಲ ನಮ್ಮವರೇ. ಅಲ್ಲ, ನಮ್ಮವರಲ್ಲ. ಮತ್ತೆ ನಮ್ಮವರಾದ್ರೆ ಇಷ್ಟು ತೊಂದರೆ ಆಗುತ್ತಿರಲಿಲ್ಲ. ಹಲವು ಮಂದಿ ಬಂದಿದ್ದಾರೆ, ಸೇನೆಯನ್ನು ಕೂಡಿಕೊಂಡು ಬಂದಿದ್ದಾರೆ. ಯಾರು ಅಂತ ವಿಚಾರಿಸಿದೆ, ಇಲ್ಲಿಯವರಲ್ಲ. ಇಲ್ಲಿಯವರಾದ್ರೆ ಬರುವುದಕ್ಕಿಲ್ಲ, ಅಲ್ಲ, ಇಲ್ಲೇ ಇರುವವರು. ಹೌದು, ಬೇರೆ ಎಲ್ಲಿಂದಲೋ ಬಂದಿದ್ದಾರೆ. ಶೋಣಿತ ಸೇನಾ. ಸೇನಾ ಸಮೇತ ಬಂದಿದ್ದಾರೆ ಅಂತ ನೀನು ಹೇಳುವಾಗಲೇ ನಾನು ಆಲೋಚನೆ ಮಾಡಿದೆ. ನಮ್ಮ ವಿರೋಧಿ ಸ್ಥಾನದಲ್ಲಿರುವವರು ಅಲ್ಲ, ಶೋಣಿತಾಪುರದಲ್ಲಿ ಇರುವವರೆಲ್ಲ ನಮಗೆ ಅರಿಗಳು ಅನ್ನುವುದಕ್ಕೆ ಆಧಾರ ಏನೂ ಇಲ್ಲ. ಹೌದು. ಇವರು ಯಾರು? ಬಂದವ ತಾರಕಾಸು ಹೆಸರ ಒಬ್ಬನದ್ದು. ಅವರಲ್ಲಿ ಮುಖ್ಯವಾದವ. ಆಮೇಲೆ ಜಂಬಾಸುರ, ಸಂಬರಾಸುರ, ನಿಮುಂಚಿ, ಭಾಗ್ಯ ಭಾಗ್ಯವರೆಲ್ಲ ಇದ್ದಾರೆ. ನಿಮುಂಚಿ, ಒಂದು ಹೆಸರು. ಹಲವು ಮಂದಿ ರಕ್ಕಸ ಗಡರವನ್ನೇ ಕೂಡಿಕೊಂಡು ಬಂದಿದ್ದಾರೆ. ಬರಲಿ, ಆದ್ರೆ ಬಂದ ಉದ್ದೇಶ ನಮಗೆ ಪ್ರಮುಖವಾಗುತ್ತದೆ. ಕೇಳಿದ ರಾಯರೇ, ಹೋಗಿ ನಿನ್ನ ದೇವೇಂದ್ರನಲ್ಲಿ ನೀನು ಹೇಳಬೇಕು, ಒಂದಾವರೆ ಪೀಠವನ್ನು ಬಿಟ್ಟು ಕೊಡಬೇಕು. ಇಲ್ಲದೆ ಇದ್ರೆ ಪೀಠದಿಂದ ಕೆಳಗಿಳಿಸಿ ಸ್ವರ್ಗವನ್ನು ನಾವು ವಶಪಡಿಸಿಕೊಳ್ತೇವೆ ಅಂತ ಹೇಳಿದ್ರು. ಅವರಷ್ಟು ಹೇಳುವಾಗ ಅಲ್ಲಿಂದ ಹೆದರಿ ಓಡಿ ಬಂದಿಯಲ್ಲ, ಅವರಿಗೊಂದು ಬೆಚ್ಚಗಿನ ಉತ್ತರ ಕೊಡುವುದಕ್ಕಾಗಲಿಲ್ಲ ನಿನಗೆ? ಉತ್ತರ ಕೊಡ್ಲಿಕ್ಕೆ ಮನಸ್ಸಿತ್ತು. ಮತ್ತೇನಾಯ್ತು? ನಾನು ಉತ್ತರ ಕೊಡ್ಲಿಕ್ಕೆ ಹೋದ್ರೆ ಈ ಉತ್ತರವನ್ನು ಇಲ್ಲಿ ಬಂದು ನಿಮ್ಮಲ್ಲಿ ಹೇಳಲಿಕ್ಕೆ ನಾನು ಅಲ್ಲಿಯೇ ಉಳಿದ್ರೆ ನನಗೆ ವಿಷಯ ಗೊತ್ತಾಗುವುದಿಲ್ಲ. ನಾನು ಅವರಿಗೆ ಹೊಡಿಲಿಕ್ಕೆ ಹೋಗುವಾಗ ಅವರು ತಿರುಗಿ 4 ಕೊಡುವುದಿಲ್ವ? ಅದು ಕೊಡ್ತಾರೆ. ನಿನಗೆ 8 ಕೊಡುವುದಕ್ಕೆ ಕಷ್ಟ ಆದಿತ್ತು. ಮತ್ತೆ ನಮ್ಮದೊಂದು ಕ್ರಮ ಉಂಟು. ಎಂತದ್ದು? ನಾವು ಎಷ್ಟೇ ಕಷ್ಟ ಆದ್ರೂ ಅಧಿಕ ಪ್ರಸಂಗ ಒಂದು ಮಾಡ್ಲಿಕ್ಕಿಲ್ಲ. ಯಾರಿಗೆ ಕಷ್ಟ ಆದ್ರೆ? ಅಲ್ಲ, ನಮಗೆ. ಹಾಗೆ ನಿನ್ನ ಅಧಿಕ ಪ್ರಸಂಗದಿಂದ ಬಾಕಿದ್ದವರಿಗೆ ಕಷ್ಟ ಆದ್ರೆ ಅಲ್ಲ. ನಾನು ಅಲ್ಲಿ ಹೋಗಿ ಅವರ ಜೊತೆ ಯುದ್ಧ ಮಾಡುದಾದ್ರೆ ಸರಿ ಸರಿ, ನಮ್ಮಲ್ಲಿ ಇಷ್ಟು ಜನ ಇದ್ದಾರಲ್ಲ. ಅಲ್ಲ, ಒಳ್ಳೆಯದೇ. ನಮ್ಮಲ್ಲಿ ಇದ್ದವರಿಗೆ ಕೆಲಸ ಮಾಡಬೇಕು ಅನ್ನೋದು ನಿನ್ನ ಉದ್ದೇಶ. ಹೀಗೆ ತಪ್ಪು ತಿಳ್ಕೊಳ್ಳುವುದಿಲ್ಲ ನಾನು. ಯಾರು ಯಾವ ಕರ್ತವ್ಯದಲ್ಲಿ ನಿಮಗ್ನರಾಗಬೇಕು ಅವರೇ ಆ ಕರ್ತವ್ಯ ಮಾಡಬೇಕು. ನನ್ನ ಕರ್ತವ್ಯವನ್ನು ಮಾಡಿ ಮತ್ತೆ ಸ್ವಸ್ಥಾನ ಪರಿಜ್ಞಾನ ಅಂತ ಹೇಳುದು ಅಲ್ವಾ? ಹೌದು, ಒಳ್ಳೆಯದು. ತಾರಕಾಸುರ ಕಷ್ಟ ಉಂಟು, ಸೇನೆ ದೊಡ್ಡದುಂಟು. ಕಷ್ಟ ಇದೆ, ಸೇನೆ ದೊಡ್ಡದುಂಟು, ಸ್ವರ್ಗಕ್ಕೆ ಆಪತ್ತು ಬರುವ ಲಕ್ಷಣ ಕಾಣಿಸ್ತಾ ಬೇಡ. ಕ್ಷೇಮ ಚಿಂತನೆ ನಮ್ಮ ಹೊಣೆ. ಆದ್ದರಿಂದ ನಾವು ಕಟ್ಟ ಕಡೆಯವರೆಗೆ ಆ ಕ್ಷೇಮವನ್ನು ಉಳಿಸಿಕೊಳ್ಳಬೇಕು ಅನ್ನುವುದಕ್ಕಾಗಿ ಹೋರಾಡಬೇಕಾದವರು. ಬಂದವ ಯಾವಾಗ ಇರಲಿ, ರಜತಮ ಸಮ್ಮಿಶ್ರವಾದ ಸ್ವಭಾವ, ರಜ ಸಾತ್ವಿಕ 2 ಗುಣಗಳನ್ನು ಹೊಂದಿದ ನಮ್ಮ ಮುಂದೆ ನಡೆಯುವುದಿಲ್ಲ. ಆದ್ದರಿಂದ ಹೋರಾಡಿ ಅವರನ್ನು ಹಿಮ್ಮೆಟ್ಟಿಸಬೇಕು.
ಮಾಡಬೇಕಾದಂತಹ ಕರ್ತವ್ಯದಲ್ಲಿ ನಿಮಗ್ನರಾಗಬೇಕಾದದ್ದು ನಮಗೆ ಅವಶ್ಯ. ಹೌದು ಹೆಚ್ಚು ಬೇಡ. ಹ, ನಾನೊಬ್ಬ ಹೇಗೂ ಇದ್ದೇನಲ್ಲ, ಹ. ಅಷ್ಟದಿಕ್ಪಾಲಕರಲ್ಲಿ ಇನ್ನು 4 ಮಂದಿಗಳನ್ನು ಇಲ್ಲಿಗೆ ಬರುವುದಕ್ಕೆ ಹೇಳೋ. ಯಾರಲ್ಲಿ?